ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತಿನ ಸಾರಿ ಕುಚ್ಚು ಡಿಸೈನ್ ಹೆಂಗೆ ಮಾಡೋದು ಅಂತ ನೋಡೋಣ. ಇದು ಒಂದು ರೀತಿ ಬ್ರೈಡಲ್ ಸಾರಿ ಕುಚ್ಚು ಅಂತ ಹೇಳ್ಬೋದು. ದೊಡ್ಡ ಆರ್ಚು ಗ್ರ್ಯಾಂಡ್ ಸಾರಿ ಕುಚ್ಚು ಡಿಸೈನು. ಇದಕ್ಕೆ 6 ಎಳೆ ದಾರ ಮತ್ತು 10 ನಂಬರ್ ಕ್ರೋಶೆ ಹುಕ್ ತಗೊಂಡಿದ್ದೀನಿ. ಫಸ್ಟ್ ದಾರ ಲಾಕ್ ಮಾಡಿ ದಾರ ಲಾಕ್ ಮಾಡಿದ ಮೇಲೆ 3 ಚೈನ್ ಮಾಡಿ ಬಟ್ಟೆಗೆ ಲಾಕ್, ಮತ್ತೆ 3 ಚೈನು ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ, ಮತ್ತೆ 3 ಚೈನು ಬಟ್ಟೆಗೆ ಲಾಕು, ಈಗ ಒಂದು ರೌಂಡ್ ಬೀಡ್ ತಗೊಳ್ತಾ ಇದ್ದೀನಿ. ಈ ಥರದ ರೌಂಡ್ ಬೀಡ್, ಇದನ್ನು ಲಾಕ್ ಮಾಡಿ ಬಟ್ಟೆಗೆ ಸೇರಿಸಿ, ಆಮೇಲೆ 3 ಚೈನು ಇದನ್ನು ಬಟ್ಟೆಗೆ ಲಾಕ್ ಮಾಡಿ, ಈಗ ಮತ್ತೆ 3 ಚೈನು ಇದನ್ನು ವರ್ಕ್ ಟರ್ನ್ ಮಾಡಿ 3 ಚೈನ್ ಮಾಡಿಕೊಂಡು ವರ್ಕ್ ಟರ್ನ್ ಮಾಡಿ ಬ್ಯಾಕ್ ಸೈಡ್ಗೆ ಬನ್ನಿ. ಬ್ಯಾಕ್ ಸೈಡಲ್ಲಿ ಈ ಬೀಡ್ ಪಕ್ಕದ ಲಾಕ್ ಇದೆಯಲ್ವ, ಇಲ್ಲಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು ಈಗ ಬೀಡ್ ಸುತ್ತಲೂ ಚೈನ್ ಮಾಡ್ಕೊಳ್ಳಿ. ಐದು ಚೈನ್ ಮಾಡಿ ಇಲ್ಲಿ ಬೀಡ್ನ ಈ ಕಡೆ ಲಾಕಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ಆಮೇಲೆ 3 ಚೈನು ಎಲ್ಲಿ ಲಾಕ್ ಆಗಿದೆ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಈಗ ಮತ್ತೆ ಫ್ರಂಟ್ ಸೈಡಿಗೆ ಬನ್ನಿ, ಒಂದು ಚೈನ್ ಮಾಡಿಕೊಂಡು ಫ್ರಂಟ್ ಸೈಡಿಗೆ ಬನ್ನಿ. ಫ್ರಂಟ್ ಸೈಡಲ್ಲಿ ಈ 3 ಚೈನ್ ಇದೆಯಲ್ವ, ಅಲ್ಲಿ ಈಗ ಮಾಡಿರೋ 3 ಚೈನ್ ಅಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಆಮೇಲೆ ಈ ಬೀಡ್ ಸುತ್ತಲೂ ಬ್ಯಾಕ್ ಸೈಡಿಂದ 5 ಚೈನ್ ಹಾಕಿದ್ದೀವಲ್ವ, ಅಲ್ಲಿ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. 1 2 11 12 ಈ ರೀತಿ 12 ಡಬಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ. 12 ಡಬಲ್ ಕ್ರೋಶೆ ಮಾಡಿ ಈ 3 ಚೈನಲ್ಲಿ ಲಾಕ್ ಮಾಡಿ, ಈ ಥರ ಮಾಡ್ಕೊಂಡಿದ್ದೀನಿ ಆರ್ಚ್. ಆಮೇಲೆ ಈ 3 ಚೈನ್ ಲಾಕ್ ಆಗಿದೆಯಲ್ವ, ಅಲ್ಲಿ ಲಾಕಲ್ಲಿ ಬಟ್ಟೆಗೆ ಲಾಕ್ ಮಾಡಿದರೂ ಆಗುತ್ತೆ, ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. ಆಮೇಲೆ 4 ಸಾರಿ 3 ಚೈನು, 3 ಚೈನು ಬಟ್ಟೆಗೆ ಲಾಕು, ಮತ್ತೆ 3 ಚೈನು, ಬಟ್ಟೆಗೆ ಲಾಕು, ಮತ್ತೆ 3 ಚೈನು ಬಟ್ಟೆಗೆ ಲಾಕು, ಮತ್ತೆ 3 ಚೈನು ಬಟ್ಟೆಗೆ ಲಾಕು. ಈಗ ರೌಂಡ್ ಬೀಡ್ ಈ ಥರ ರೌಂಡ್ ಬೀಡ್ ತಗೊಳ್ಳಿ, ಲಾಕ್ ಮಾಡಿ ಬಟ್ಟೆಗೆ ಲಾಕ್ ಮಾಡಿ, ಮತ್ತೆ 3 ಚೈನು 3 ಚೈನ್ ಮಾಡಿಕೊಂಡು ಅದನ್ನು ಬಟ್ಟೆಗೆ ಲಾಕ್ ಮಾಡಿ, ಮತ್ತು ಇದೇ ಥರ 3 ಚೈನ್ ಮಾಡಿ ಬ್ಯಾಕ್ ಸೈಡಿಂದ ಬನ್ನಿ. ಈ ಲೈನ್ ಈ ಥರ ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ. ಕೊನೆಯಲ್ಲಿ 3 ಚೈನು 2 ಸಾರಿ ಹಾಕ್ಕೊಂಡಿದ್ದೀನಿ, ಮಧ್ಯೆಯಲ್ಲೆಲ್ಲ 4 ಸಾರಿ ಹಾಕಿ ಆಮೇಲೆ ಆರ್ಚ್ ಮಾಡಿರೋದು. ಈ ಕೊನೆಯಲ್ಲಿ 2 ಸಾರಿ 3 ಚೈನ್ ಮಾಡಿದ್ದೀನಿ. ಈಗ ಬೇರೆ ಕಲರ್ ದಾರ ತಗೊಳ್ತಾ ಇದ್ದೀನಿ.
ಸ್ಟಾರ್ಟಿಂಗಲ್ಲಿ ಸೇರಿಸ್ಕೊತಾ ಇದ್ದೀನಿ, ಎಲ್ಲಿ ಡಿಸೈನ್ ಸ್ಟಾರ್ಟ್ ಮಾಡಿದ್ದೀವೋ ಅಲ್ಲಿ. ಈ ಥರ ದಾರ ಸೇರಿಸ್ಕೊಳ್ಳಿ. ಫಸ್ಟ್ 3 ಚೈನು ಮಾಡಿ ಅದೆಲ್ಲಿ ಲಾಕ್ ಆಗಿದೆಯೋ ಅಲ್ಲೇ ಲಾಕ್ ಮಾಡ್ಕೊಳ್ಳಿ. ಈಗ ನೆಕ್ಸ್ಟ್ 3 ಚೈನ್ ಇದೆಯಲ್ವಾ, ಇಲ್ಲಿ 3 ಚೈನ್ ಅದನ್ನು ಹಾಗೆ ಮಾಡ್ಕೊಳ್ಳಿ. ಮಾಡ್ಕೊಂಡು ಅದು ಎಲ್ಲಿ ಲಾಕ್ ಆಗಿದೆಯೋ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು ಈಗ ಈ ಡಬಲ್ ಕ್ರೋಶೆ ಮಾಡಿ ಆರ್ಚ್ ಮಾಡಿದ್ದೀವಲ್ವ, ಇದರಲ್ಲಿ ಫಸ್ಟ್ ಡಬಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಸಿಂಗಲ್ ಕ್ರೋಶೆ ಮಾಡಿಕೊಂಡು ಒಂದು ಸ್ಮಾಲ್ ಬೀಡ್ ತಗೊಳ್ಳಿ. ಇದು ಮೀಡಿಯಮ್ ಸೈಜ್ ಬೀಡ್. ಇದನ್ನು ಲಾಕ್ ಮಾಡಿ ಆಮೇಲೆ ನೆಕ್ಸ್ಟ್ ಅದರ ಪಕ್ಕದಲ್ಲಿ ಒಂದು ಬಿಟ್ಟು ಒಂದಲ್ಲಿ ಲಾಕ್ ಮಾಡಿ. ಆಮೇಲೆ ಅದರ ಪಕ್ಕದಲ್ಲಿ ಸಿಂಗಲ್ ಕ್ರೋಶೆ ಹಾಕಿ ಬೀಡ್ ಸೇರಿಸ್ಕೊಳ್ಳಿ. ಬೀಡ್ ಲಾಕ್ ಮಾಡಿದ ಮೇಲೆ ಒಂದು ಬಿಟ್ಟು ಒಂದರಲ್ಲಿ ಆ ಬೀಡನ್ನು ಲಾಕ್ ಮಾಡಿ ಇಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಅದರ ಪಕ್ಕದಲ್ಲಿ ಸಿಂಗಲ್ ಕ್ರೋಶೆ ಮಾಡಿ ಬೀಡ್ ಸೇರಿಸ್ಕೊಳ್ಳಿ. ಅದನ್ನು ಲಾಕ್ ಮಾಡಿ ಬೀಡ್ ಲಾಕ್ ಮಾಡ್ಕೊಳ್ಳಿ. ಬೀಡ್ ಲಾಕ್ ಮಾಡಿಬಿಟ್ಟು ಬೀಡನ್ನು ಒಂದು ಬಿಟ್ಟು ಒಂದರಲ್ಲಿ ಲಾಕ್ ಮಾಡಿ. ಮತ್ತು ಅದರಲ್ಲಿ ಬೀಡ್ ಹಾಕ್ಕೋಬೇಡಿ, ನೆಕ್ಸ್ಟಿಂದಲ್ಲಿ ಬೀಡ್ ಹಾಕ್ಕೊಳ್ಳಿ. ಎಲ್ಲಿ ಲಾಕ್ ಮಾಡಿದೀವೋ ಅಲ್ಲಿ ಬೀಡ್ ಹಾಕೊಳ್ಳೋದು ಬೇಡ, ಅದರ ನೆಕ್ಸ್ಟ್ ಈ ಥರ ಬೀಡ್ ಸೇರಿಸ್ಕೊಳ್ಳಿ. ಲಾಕ್ ಮಾಡಿ. ಈಗ ಅದು ಬಿಟ್ಟು ನೆಕ್ಸ್ಟ್ ಅಂದರೆ ಲಾಸ್ಟ್ ಅದು ಡಬಲ್ ಕ್ರೋಶೆ ಅಲ್ಲಿ ಲಾಕ್ ಮಾಡಿ. ಇದನ್ನು ಆಮೇಲೆ ಈ ನೆಕ್ಸ್ಟ್ ಲಾಕಲ್ಲಿ ಅದರ ಪಕ್ಕದ ಲಾಕ್ ಇದೆಯಲ್ವ, ಆರ್ಚಿನ ಲಾಕ್ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಈ ಥರ ಆಮೇಲೆ 3 ಚೈನು ಅದು ಎಲ್ಲಿ ಲಾಕ್ ಆಗಿದೆಯೋ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಇದೇ ಥರ ಮುಂದುವರ್ಸ್ಕೊಂಡು ಹೋಗಿ. ನೆಕ್ಸ್ಟ್ ಸ್ಟೆಪ್ ತೋರಿಸ್ತೀನಿ. ಈ ಥರ ಈ ಲೈನ್ ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ. ಈಗ ಇಲ್ಲಿ ಎಂಡ್ ಆದಮೇಲೆ ಒಂದು ಚೈನ್ ಹಾಕಿ ವರ್ಕ್ ಟರ್ನ್ ಮಾಡ್ತಾಯಿದ್ದೀನಿ. ಮತ್ತು 3 ಚೈನಲ್ಲಿ 3 ಚೈನ್ ಮಾಡ್ಕೊಳ್ಳಿ ಬ್ಯಾಕ್ ಸೈಡಿಂದ. ಸೀರೆ ಬ್ಯಾಕ್ ಸೈಡ್ಗೆ ಬಂದು ಈ ಥರ ಬ್ಯಾಕ್ ಸೈಡಿಂದ ಚೈನ್ಗಳ ಮೇಲೆ ಚೈನ್ ಮಾಡ್ಕೊಳ್ಳಿ. ಮತ್ತು 3 ಚೈನು. ಅದನ್ನು ಇಲ್ಲಿ ಎಲ್ಲಿ ಲಾಕ್ ಆಗಿದೆಯೋ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಈಗ 4 ಚೈನು 1 2 3 4 ಚೈನ್ ಮಾಡಿ ಈ ಬೀಡ್ನ ಈ ಕಡೆ ಸಿಂಗಲ್ ಕ್ರೋಶೆ ಮಾಡಿದ್ದೀವಲ್ವ ಅಲ್ಲಿ ಲಾಕ್ ಮಾಡಿ. ಮತ್ತೆ 4 ಚೈನು. ಅದು ಬೀಡ್ನ ಈ ಕಡೆ ಲಾಕ್ ಮಾಡಿ. ಇಲ್ಲಿ ಸಿಂಗಲ್ ಕ್ರೋಶೆ ಒಂದು ಎಕ್ಸ್ಟ್ರಾ ಮಾಡಿದ್ದೀವಲ್ವ ಅಲ್ಲಿ. ಮತ್ತೆ 4 ಚೈನು. ಅದನ್ನು ಬೀಡ್ನ ಈ ಕಡೆ ಇನ್ನೊಂದು ಸಿಂಗಲ್ ಕ್ರೋಶೆಯಲ್ಲಿ ಲಾಕ್ ಮಾಡಿ. ಇಲ್ಲಿ ಸಿಂಗಲ್ ಕ್ರೋಶೆ ಬಿಟ್ಟಿರ್ತೀವಲ್ವ ನಾವು, ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆ. ಮತ್ತೆ 4 ಚೈನು. ಅದನ್ನು ನೆಕ್ಸ್ಟ್ ಇಲ್ಲಿ ಲಾಸ್ಟ್ ಎಂಡಲ್ಲಿ ಲಾಕ್ ಮಾಡಿ. ಇಲ್ಲಿ ಆಮೇಲೆ ಈ ಲಾಕಲ್ಲಿ ಲಾಕ್ ಮಾಡಿ. ಮತ್ತು ಚೈನ್ ಮೇಲೆಲ್ಲ ಚೈನ್ ಮಾಡ್ಕೊಂಡು ಬನ್ನಿ. ಈ ಥರ ಬರುತ್ತೆ ಬ್ಯಾಕ್ ಸೈಡಿಂದ. ಇದು ನೆಕ್ಸ್ಟ್ ಸ್ಟೆಪ್ ತೋರಿಸ್ತೀನಿ. ಈ ಥರ ಬ್ಯಾಕ್ ಸೈಡಿಂದ ಚೈನ್ಗಳನ್ನು ಹಾಕಿ ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ. 4 ಚೈನು. ಈಗ ವರ್ಕ್ ಟರ್ನ್ ಮಾಡಿ ಫ್ರಂಟಿಗೆ ಬಂದಿದ್ದೀನಿ, ಸಾರಿ ಫ್ರಂಟ್ ಭಾಗ.
ಇದು ಲಾಕ್ ಅಂತ ತಿಳ್ಕೊಳ್ಳಿ. ನಾನು ಒಂದು ಆರ್ಚ್ ಮಾಡಿದ್ದೀನಿ, ತೋರಿಸ್ತೀನಿ ನಿಮಗೆ. ಇದು ಲಾಕ್ ಅಂತ ಇಟ್ಕೊಳ್ಳಿ. ಫಸ್ಟ್ ಲಾಕಿಗೆ ನೀವು ಬಂದಿದ್ದೀರ, ವರ್ಕ್ ಟರ್ನ್ ಮಾಡಿ. ಮತ್ತು 3 ಚೈನ್ ಇದೆ ಅಲ್ಲಿ. ಫಸ್ಟು 3 ಚೈನ್ ಮಾಡ್ಕೊಳ್ಳಿ. ಆಮೇಲೆ ನೆಕ್ಸ್ಟ್ 3 ಚೈನ್ ಇದೆಯಲ್ವ, ಇಲ್ಲಿ 2 ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. 2 ಸಿಂಗಲ್ ಕ್ರೋಶೆ ಮಾಡಿ. ಈಗ ಬೀಡ್ಸ್ ಹಿಂದ್ಗಡೆ 4 ಚೈನ್ ಹಾಕಿದ್ದೀವಲ್ವ, ಇಲ್ಲಿ ಒಂದು ಚಿಕ್ಕದಾದ ಪುಟ್ಟದಾದ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ತುಂಬ ಚಿಕ್ಕಕ್ಕೆ 1 2 3 ಪುಟ್ಟ ಡಬಲ್ ಕ್ರೋಶೆ, 3 ಡಬಲ್ ಕ್ರೋಶೆ ಮಾಡಿ. ಆಮೇಲೆ 3 ಚೈನ್ ಮಾಡ್ಕೊಳ್ಳಿ. 3 ಚೈನ್ ಮಾಡಿ ಇಲ್ಲಿ ಈ 2 ದಾರ ಬರುತ್ತಲ್ಲ, ಚೈನ್ ಸ್ಟಾರ್ಟ್ ಆಗೋದಕ್ಕಿಂತ ಮೊದಲೇ ಈ ದಾರದಲ್ಲಿ ಹುಕ್ ಹಾಕಿ ದಾರ ತಗೊಂಡ್ಬಂದು ಲಾಕ್ ಮಾಡಿ. ಪೀಕೋ, ಈ ಥರದ ಪೀಕೋ ಮಾಡ್ಕೊಳ್ಳಿ. ಮತ್ತು 2 ಡಬಲ್ ಕ್ರೋಶೆ, 1 2. ಆಮೇಲೆ ಈ ಲಾಕ್ ಇದೆಯಲ್ವ, ಈ ಚೈನ್ ಲಾಕ್ ಆಗಿರೋದು, ಆ ಚೈನ್ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಅದಾಗಿ ನೆಕ್ಸ್ಟ್ ಚೈನ್ ಹಿಂದ್ಗಡೆ ಫಸ್ಟು 3 ಡಬಲ್ ಕ್ರೋಶೆ, 1 2 3 ಡಬಲ್ ಕ್ರೋಶೆ ಆಗಿ ಮತ್ತೆ 3 ಚೈನು, 3 ಚೈನ್ ಆಗಿ ಇಲ್ಲಿ ಪೀಕೋ ಮಾಡ್ಕೊಳ್ಳಿ. ಮತ್ತೆ 2 ಡಬಲ್ ಕ್ರೋಶೆ ಅದೇ ಚೈನಲ್ಲಿ. ಈ ಥರ ಚಿಕ್ಕ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಮತ್ತು ಈ ಲಾಕ್, ಚೈನ್ ಲಾಕ್ ಅದ ಲಾಕ್ ಇದೆಯಲ್ವ, ಅಲ್ಲಿ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟು ಬೀಡ್ ಹಿಂದ್ಗಡೆ 3 ಡಬಲ್ ಕ್ರೋಶೆ, ಪೀಕೋ, ಮತ್ತೆರಡು ಡಬಲ್ ಕ್ರೋಶೆ. ಮತ್ತು ಈ ಚೈನ್ ಎಲ್ಲಿ ಲಾಕ್ ಆಗಿದೆ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ನೆಕ್ಸ್ಟ್ ಬೀಡ್ ಹಿಂದ್ಗಡೆ 2 ಡಬಲ್ ಕ್ರೋಶೆ, 3 ಡಬಲ್ ಕ್ರೋಶೆ. ಮತ್ತು 3 ಚೈನು, ಪೀಕೋ, ಮತ್ತು 2 ಡಬಲ್ ಕ್ರೋಶೆ, 1 2. ಈ ಥರ ಎಲ್ಲ ಬೀಡ್ಸ್ ಹಿಂದ್ಗಡೆನೂ ಮಾಡ್ಕೊಳ್ಳಿ. ಡಬಲ್ ಕ್ರೋಶೆ, ಪೀಕೋ, ಡಬಲ್ ಕ್ರೋಶೆ, 3 ಡಬಲ್ ಕ್ರೋಶೆ ಮಾಡಿ, ಪೀಕೋ ಮಾಡಿ, ಮತ್ತು 2 ಡಬಲ್ ಕ್ರೋಶೆ. ಈಗ ಇಲ್ಲಿ ನೆಕ್ಸ್ಟ್ 3 ಚೈನಲ್ಲಿ ಲಾಕ್ ಮಾಡಿ, ಮತ್ತು ಇನ್ನೊಂದು ಸಿಂಗಲ್ ಕ್ರೋಶೆ ಹಾಕಿಬಿಟ್ಟು ಲಾಕಲ್ಲಿ ಲಾಕ್. ಮತ್ತು ಇಲ್ಲಿ ಚೈನ್ ಮೇಲೆ ಚೈನ್ ಮಾಡಿ, ಇಲ್ಲಿನೂ ಅಷ್ಟೇ 3 ಚೈನಲ್ಲಿ 2 ಸಿಂಗಲ್ ಕ್ರೋಶೆ ಮಾಡಿಬಿಟ್ಟು ಇಲ್ಲಿ ಡಬಲ್ ಕ್ರೋಶೆ, ಪೀಕೋ, ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಈ ಥರ ಬರುತ್ತೆ ಡಿಸೈನು. ಪೂರ್ತಿ ಮಾಡಿ ತೋರಿಸ್ತೀನಿ. ಕುಚ್ಚೆಲ್ಲ ಹಾಕಿ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸುತ್ತೆ ಸ್ನೇಹಿತರೆ. ಇದು ನಾನು ಪೆಟಲ್ಸಿಗೆ ಗೋಲ್ಡ್ ಕಲರ್ ಸ್ಟೋನನ್ನು ಅಂಟಿಸಿದ್ದೀನಿ ಈ ಪೆಟಲ್ಸ್ ಇರೋ ಜಾಗದಲ್ಲಿ. ಬ್ರೈಡಲ್ ಸಾರಿ ಕುಚ್ಚು ಡಿಸೈನ್ ಇದು. ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ದೊಡ್ಡ ಸೀರೆಗಳಿಗೆ ಮಾಡಿದರೆ. ಈ ಥರ ಕಾಣಿಸುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ, ಅಥವಾ ಡೌಟ್ಸ್ ಏನಿದ್ರು ಕಮೆಂಟ್ ಮೂಲಕ ತಿಳಿಸಿ.
ಸಾಧ್ಯ ಆದಷ್ಟು ಕ್ಲಿಯರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಮುಂದಿನ ವೀಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.